ಅವರಿಂದ ವರ್ಧಮಾನರವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಜಿನ್ವಾಣಿ ಮಾತೆಗೆ ಜಯವಾಗಲಿ. ಪರಂ ಪೂಜ್ಯ ವಿದ್ಯಾಭೂಷಣ ಮುನಿ ಮಹಾರಾಜರಿಗೆ ಜಯವಾಗಲಿ. ಪದ್ಮಪುರಾಣ ಶಾಸ್ತ್ರದ ಮುಖ್ಯಾಂಶಗಳು. ಪದ್ಮಪುರಾಣ ಶಾಸ್ತ್ರ ಹೇಳಿದವರು ಭಗವಾನ್ ವರ್ಧಮಾನರು. ಪದ್ಮಪುರಾಣ ಶಾಸ್ತ್ರ ಬರೆದವರು ಆಚಾರ್ಯ ಶ್ರೀ ರವಿ ಸೇನ ಮಹಾರಾಜರು. ಪದ್ಮಪುರಾಣ ಶಾಸ್ತ್ರದ ಸಂಸ್ಕೃತ ಶ್ಲೋಕಗಳ ಸಂಖ್ಯೆ 18,023. ಪದ್ಮಪುರಾಣ ಶಾಸ್ತ್ರ ರಚಿಸಿ ಈಗ 1,350 ವರ್ಷಗಳು ಮುಗಿದು ಹೋಗಿವೆ. ಪದ್ಮಪುರಾಣ ಶಾಸ್ತ್ರ ಜೈನರಿಗೆ ಪ್ರಥಮಾನಿಯೋಗದ ಅತ್ಯಂತ ಪ್ರಾಚೀನ ಪ್ರಾಮಾಣಿಕ ಶಾಸ್ತ್ರ ಇದೆ. ಚತುರ್ಥ ಕಾಲದಲ್ಲಿ ಜಗತ್ಪ್ರಸಿದ್ಧ ಅನೇಕ ವಂಶಗಳಿದ್ದವು. ಅವುಗಳಲ್ಲಿ ಇಕ್ಷ್ವಾಕು ವಂಶ, ಸೂರ್ಯವಂಶ, ಸೋಮವಂಶ, ವಿದ್ಯಾಧರ ವಂಶ, ಹರಿವಂಶ ಮತ್ತು ರಾಕ್ಷಸ ವಂಶ ಪ್ರಸಿದ್ಧ ವಂಶಗಳಿದ್ದವು. ರಾಕ್ಷಸ ವಂಶದಲ್ಲಿ ಬಲಶಾಲಿಗಳಾದ ವಾಲಿ, ಸುಮಾಲಿ, ಮಾಲ್ಯವಾನ ಎಂಬ 3 ಜನ ಸಹೋದರರು ಹುಟ್ಟಿದರು. ಸುಮಾಲಿಯ ಮಗ ರತ್ನಾಶ್ರವನಿಗೆ 4 ಜನ ಮಕ್ಕಳು ಹುಟ್ಟಿದರು. ರಾವಣ, ಕುಂಭಕರ್ಣ, ಚಂದ್ರನಖ, ವಿಭೀಷಣ. ವಂಶದಲ್ಲಿ ವಾಲಿ ಮತ್ತು ಸುಗ್ರೀವ ಪ್ರಸಿದ್ಧರಾಗಿದ್ದರು. ವಾಲಿ ದಿಗಂಬರ ಮುನಿಯಾಗಿ ಮೋಕ್ಷಕ್ಕೆ ಹೋದನು. ಸುಗ್ರೀವ ರಾಜ್ಯಭಾರ ಮಾಡುತ್ತಿದ್ದನು. ಅನಂತವೀರ್ಯ ಕೇವಲಿಗಳ ಗಂಧಕುಟಿ ದರ್ಶನಕ್ಕೆ ಹೋದ ರಾವಣ ಅವರ ದಿವ್ಯಧ್ವನಿ ಕೇಳಿ ಪರಸ್ತ್ರೀ ಎಷ್ಟೇ ಸುಂದರಿ ಇರಲಿ ನಾನು ಅವಳನ್ನು ಬಲಾತ್ಕಾರ ಮಾಡುವುದಿಲ್ಲ ಎಂದು ನಿಯಮ ತೆಗೆದುಕೊಂಡನು. ಪವನಂಜಯ ಮತ್ತು ಅಂಜನಾ ದೇವಿಯವರ ಮಗ ಹನುಮಾನ. ಅತಿ ದೊಡ್ಡ ಕಾಡಿನ ಗುಹೆ ಒಂದರೊಳಗೆ ಅಂಜನಾದೇವಿ ಅತ್ಯಂತ ಸುಂದರ ಮಗುವಿಗೆ ಜನ್ಮ ಕೊಟ್ಟಳು. ಮಗುವಿನ ಪುಣ್ಯದಿಂದ ಅಂಜನಾಳ ಮಾವ ಪ್ರತಿಸೂರ್ಯನ ವಿಮಾನ ಅದೇ ಗುಹೆ ಹತ್ತಿರ ಬಂದಿತ್ತು. ಮಗುವಿನ ಅಳು ಕೇಳಿ ಒಳಗೆ ಬಂದನು. ವಿದ್ಯಾಧರ ರಾಜ ಪ್ರತಿಸೂರ್ಯ, ಅಂಜನಾ ಮಗು ಮತ್ತು ದಾಸಿ ವನಮಾಳನ್ನು ವಿಮಾನದಲ್ಲಿ ಕೂರಿಸಿಕೊಂಡು ಅನುರೋಹದ ದ್ವೀಪಕ್ಕೆ ಹೋಗುವಾಗ ವಿಮಾನದಲ್ಲಿ ತೂಗುತ್ತಿದ್ದ ಸಣ್ಣ ಸಣ್ಣ ಗಂಟೆಗಳನ್ನು ಕೈಯಿಂದ ಹಿಡಿಯಲು ಮಗು ತಾಯಿಯ ಮಡಿಲಿನಿಂದ ಮೇಲೆ ಜಿಗಿಯಿತು. ವಿಮಾನ ಮುಂದೆ ಹೋಯಿತು. ಮಗು ಅತಿ ಆಳವಾದ ಕಾಡಿನ ಮಧ್ಯದಲ್ಲಿ ಬಿದ್ದಿತ್ತು. ವಿಮಾನ ಕೆಳಗಿಳಿಸಿ ನೋಡಿದರೆ ದೊಡ್ಡ ಬಂಡೆಕಲ್ಲು ಪುಡಿ ಪುಡಿ ಚೂರಾಗಿದೆ. ಮಗು ನಗುತ್ತಿದೆ. ಇದನ್ನು ನೋಡಿದ ಪ್ರತಿಸೂರ್ಯ ಇವನು ಇದೇ ಭವದಲ್ಲಿ ಮೋಕ್ಷಕ್ಕೆ ಹೋಗುವ ಚರಮ ಶರೀರ ಎಂದು ತಿಳಿದು ಆ ಬಾಲಕನ 3 ಪ್ರದಕ್ಷಿಣೆ ಬಂದು ಅವನಿಗೆ ಶ್ರೀಶೈಲ ಎಂದು ಹೆಸರಿಟ್ಟು ನಮಸ್ಕರಿಸಿದನು. ಅನುರೋಹದ ದ್ವೀಪದಲ್ಲಿ ಜನ್ಮ ಉತ್ಸವ ನಡೆದಿದ್ದರಿಂದ ಆ ಬಾಲಕನಿಗೆ ಹನುಮಾನ ಎಂಬ ಹೆಸರು ಇಡಲಾಯಿತು. ಹನುಮಾನ ಯುವಕನಾದನು ಮತ್ತು ಅನೇಕ ಶಾಸ್ತ್ರ ವಿದ್ಯೆಗಳಲ್ಲಿ ಪರಿಣಿತಿಯನ್ನು ಪಡೆದನು. ಹನುಮಾನನ ತಂದೆ ಪವನಂಜಯ ರಾವಣನ ಸೈನ್ಯಾಧಿಕಾರಿ ಇದ್ದನು. ಯುವಕನಾದ ಹನುಮಾನ ತನ್ನ ತಂದೆಯ ಜವಾಬ್ದಾರಿ ತಾನು ತೆಗೆದುಕೊಂಡನು ಮತ್ತು ರಾವಣನ ಸೈನ್ಯ ತೆಗೆದುಕೊಂಡು ವರುಣ ಎಂಬ ರಾಜನನ್ನು ಯುದ್ಧದಲ್ಲಿ ಗೆದ್ದನು. ಸಂತೋಷಗೊಂಡ ರಾವಣ ಹನುಮಾನನಿಗೆ ಕುಂಡಲಪುರದ ರಾಜ್ಯ ಕೊಟ್ಟು ಅವನ ತಂಗಿ ಚಂದ್ರನಕಳ ಮಗಳು ಅನಂಗ ಕುಸುಮಳನ್ನು ಹನುಮಾನನಿಗೆ ಮದುವೆ ಮಾಡಿಸಿಕೊಟ್ಟನು. ಅಯೋಧ್ಯೆಯ ರಾಜ ದಶರಥನಿಗೆ 4 ಜನ ಹೆಂಡತಿಯರಿದ್ದರು. 4 ಜನ ಹೆಂಡತಿಯರಿಂದ 4 ಜನ ಗಂಡು ಮಕ್ಕಳು ಹುಟ್ಟಿದರು. ಅವರ ಹೆಸರು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ರಾಮ ಹುಟ್ಟಿದಾಗ ಪದ್ಮ ಎಂದು ಹೆಸರಿಟ್ಟರು. ನಂತರ ರಾಮ ಎಂದು ಹೆಸರು ಬಂದಿತು. ದಶರಥನಿಗೆ ವೈರಾಗ್ಯ ಆಗಿ ರಾಮನಿಗೆ ರಾಜ್ಯ ಕೊಟ್ಟು ಮುನಿ ದೀಕ್ಷೆ ತೆಗೆದುಕೊಳ್ಳಬೇಕೆಂದುಕೊಂಡನು. ಆದರೆ ದಶರಥನ 3ನೆಯ ಹೆಂಡತಿ ಕೈಕೇಯಿ ವರ ಕೇಳಿ ಭರತನಿಗೆ ರಾಜ್ಯ ಕೊಡಿಸಿದಳು. ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಹೋಗಬೇಕಾಯಿತು. ವನವಿಹಾರದಲ್ಲಿ ಅನೇಕ ದುಷ್ಟರಾಜರನ್ನು ಗೆದ್ದು ಅವರನ್ನು ನ್ಯಾಯ ಮಾರ್ಗದಲ್ಲಿ ನಡೆಸಿದರು. ವಂಶಧರ ಎಂಬ ಪರ್ವತದ ಮೇಲೆ ದೇಶಭೂಷಣ ಮತ್ತು ಕುಲಭೂಷಣ ಮುನಿಗಳ ಉಪಸರ್ಗ ದೂರ ಮಾಡಿದರು. ನರ್ಮದಾ ನದಿಯ ತೀರದಲ್ಲಿ ರಾಮ, ಸೀತೆ, ಗುಪ್ತಿ, ಸುಗುಪ್ತಿ ಮುನಿಗಳಿಗೆ ಆಹಾರ ಕೊಟ್ಟರು. ಆಹಾರ ದಾನ ನೋಡಿದ ಜಟಾಯು ಪಕ್ಷಿಗೆ ಜಾತಿ ಸ್ಮರಣೆಯಾಗಿ ಮುನಿ ಮಹಾರಾಜರಿಂದ
ಶ್ರಾವಕ ವ್ರತ ಧರಿಸಿತು. ವನವಿಹಾರದಲ್ಲಿ ಅನೇಕ ದುಷ್ಟರಾಜರನ್ನು ಗೆದ್ದು ಅವರನ್ನು ನ್ಯಾಯ ಮಾರ್ಗದಲ್ಲಿ ನಡೆಸಿದರು. ವಂಶಧರ ಎಂಬ ಪರ್ವತದ ಮೇಲೆ ದೇಶಭೂಷಣ ಮತ್ತು ಕುಲಭೂಷಣ ಮುನಿಗಳ ಉಪಸರ್ಗ ದೂರ ಮಾಡಿದರು. ಇಬ್ಬರು ಮುನಿಗಳಿಗೆ ಕೇವಲ ಜ್ಞಾನವಾಯಿತು. ನರ್ಮದಾ ನದಿಯ ತೀರದಲ್ಲಿ ರಾಮ ಸೀತೆ ಗುಪ್ತಿ ಸುಗುಪ್ತಿ ಮುನಿಗಳಿಗೆ ಆಹಾರ ಕೊಟ್ಟರು. ಆಹಾರದಾನ ನೋಡಿದ ಜಟಾಯು ಪಕ್ಷಿಗೆ ಜಾತಿ ಸ್ಮರಣೆಯಾಗಿ ಮುನಿ ಮಹಾರಾಜರಿಂದ ಶ್ರಾವಕ ವ್ರತ ಧರಿಸಿತು. ರಾವಣನ ತಂಗಿಯ ಮಗ ಶಂಭುಕ ಸಿದ್ಧ ಮಾಡಿದ ಸೂರ್ಯಹಾಸ ಖಡ್ಗ ಲಕ್ಷ್ಮಣನಿಗೆ ಪ್ರಾಪ್ತವಾಯಿತು. ಅದೇ ಖಡ್ಗದ ಹೊಡೆತದಿಂದ ಶಂಭುಕ ಸತ್ತು ಹೋದನು. ಇದನ್ನು ತಿಳಿದ ಚಂದ್ರನ ಖಳಗಂಡ ಶಂಭುಕನ ತಂದೆ ಖರದೂಷಣ ಯುದ್ಧಕ್ಕೆ ಬಂದನು. ಖರದೂಷಣನಿಗೆ ಸಹಾಯ ಮಾಡಲು ಪುಷ್ಪಕ ವಿಮಾನವನ್ನೇರಿ ರಾವಣ ಬಂದನು. ಆದರೆ ಯುದ್ಧ ಭೂಮಿಗಿಂತ ಹಿಂದೆಯೇ ಪರ್ಣಕುಟಿಯಲ್ಲಿರುವ ಸೀತೆಯನ್ನು ನೋಡಿ ಮೋಹಗೊಂಡನು. ಮೋಸದಿಂದ ರಾಮನನ್ನು ಯುದ್ಧ ಭೂಮಿಗೆ ಕಳುಹಿಸಿ ಸೀತೆಯನ್ನು ವಿಮಾನದಲ್ಲಿ ಕರೆದೊಯ್ದನು. ವಿಲಾಪ ಮಾಡುತ್ತಿದ್ದ ಸೀತೆಯ ಅಪಹರಣವನ್ನು ರತ್ನಜಟಿ ವಿದ್ಯಾಧರನು ನೋಡಿದನು. ರತ್ನಜಟಿ ವಿದ್ಯಾಧರ ರಾವಣನೊಂದಿಗೆ ಯುದ್ಧ ಮಾಡಿದನು. ರಾವಣ ರತ್ನಜಟಿಯ ವಿದ್ಯೆ ಅಪಹರಿಸಿದ. ರತ್ನಜಟಿ ಕಂಪದ್ವೀಪದಲ್ಲಿ ಹೋಗಿ ಬಿದ್ದನು. ರಾವಣನ ತಮ್ಮ ವಿಭೀಷಣ ಸೀತೆಯನ್ನು ಮರಳಿಸೆಂದು ಎಷ್ಟೇ ಹೇಳಿದರೂ ರಾವಣ ಕೇಳಲಿಲ್ಲ. ಸೀತೆಯನ್ನು ಹುಡುಕಲು ಅನೇಕ ವಿದ್ಯಾಧರರು ವಿಮಾನಗಳಲ್ಲಿ ಎಲ್ಲಾ ಕಡೆ ಹೊರಟರು. ಸುಗ್ರೀವನು ಕಂಪದ್ವೀಪದಲ್ಲಿ ಬಿದ್ದಿದ್ದ ರತ್ನಜಟಿಯನ್ನು ವಿಚಾರಿಸಿದಾಗ ರಾವಣನ ವಿಷಯ ತಿಳಿಯಿತು. ಸುಗ್ರೀವ ರತ್ನಜಟಿಯನ್ನು ವಿಮಾನದಲ್ಲಿ ಕೂರಿಸಿಕೊಂಡು ರಾಮನಲ್ಲಿಗೆ ಬಂದನು. ರಾವಣನಿಗೆ ತಿಳಿಸಿ ಹೇಳಲು ಹನುಮಾನನನ್ನು ವಿಮಾನದಲ್ಲಿ ಲಂಕೆಗೆ ಕಳುಹಿಸಿದರು. ರಾವಣನಿಗೆ ಎಷ್ಟೇ ತಿಳಿಸಿ ಹೇಳಿದರೂ ಅವನು ಸೀತೆಯನ್ನು ಮರಳಿಸುವುದಿಲ್ಲ ಎಂದನು. ಬೇರೆ ಉಪಾಯ ತಿಳಿಯದೆ ಹನುಮಾನ ರಾಮನ ಮುದ್ರೆ ಉಂಗುರ ಸೀತೆಯನ್ನು ಕೊಟ್ಟನು. ಸೀತೆ ತನ್ನ ಪತಿಯ ಸಂದೇಶ ಕೇಳಿ ಸಂತೋಷಗೊಂಡು 11 ದಿನಗಳ ನಂತರ ಊಟ ಮಾಡಿದಳು. ರಾಮ, ಲಕ್ಷ್ಮಣ, ಹನುಮಾನ, ಸುಗ್ರೀವ, ವಿರಾಧಿತ ಆದಿ ಅನೇಕ ರಾಜರು ಮತ್ತು 2000 ಅಕ್ಷೋಹಿಣಿ ಸೇನೆ ಲಂಕೆಗೆ ಪ್ರಯಾಣ ಮಾಡಿತು. ವಿಭೀಷಣನು ರಾವಣನನ್ನು ಬಿಟ್ಟು ತನ್ನ 30 ಅಕ್ಷೋಹಿಣಿ ಸೈನ್ಯದೊಂದಿಗೆ ಬಂದು ರಾಮನ ಸೈನ್ಯದೊಂದಿಗೆ ಸೇರಿಕೊಂಡನು. ಘೋರ ಯುದ್ಧದಲ್ಲಿ ಅನೇಕರು ಸತ್ತು ಹೋದರು. ಅನೇಕ ದಿನಗಳ ಯುದ್ಧದ ನಂತರ ರಾವಣ ಅಮೋಘ ಶಕ್ತಿಯಿಂದ ಲಕ್ಷ್ಮಣ ಮೇಲೆ ಹೊಡೆದನು. ಲಕ್ಷ್ಮಣ ಮೂರ್ಛೆ ತಪ್ಪಿ ನೆಲಕ್ಕೆ ಉರುಳಿದ. ಚಂದ್ರಪಿತಮನೆಂಬ ವಿದ್ಯಾಧರನು ಲಕ್ಷ್ಮಣನನ್ನು ಉಳಿಸಲು ದ್ರೋಣಮೇಘನ ಮಗಳು ವಿಶಲ್ಯಾಯ ಸ್ನಾನದ ಜಲ ತರಬೇಕೆಂದು ಸಲಹೆ ನೀಡಿದನು. ರಾತ್ರಿಯಲ್ಲಿಯೇ ಅಯೋಧ್ಯೆಗೆ ಬಂದು ವಿಶಲ್ಯಯನ್ನು ಕರೆದುಕೊಂಡು ಲಂಕೆಗೆ ಹೋದರು. ವಿಶಲ್ಯ ಹತ್ತಿರ ಬಂದಾಗ ವಿದ್ಯಾದೇವಿ ಲಕ್ಷ್ಮಣನನ್ನು ಬಿಟ್ಟು ಓಡಿ ಹೋದಳು. ರಾವಣ ಲಕ್ಷ್ಮಣನ ಮೇಲೆ ಚಕ್ರರತ್ನದಿಂದ ಹೊಡೆದನು. ಆದರೆ ಚಕ್ರರತ್ನ ಲಕ್ಷ್ಮಣನನ್ನು ಸಾಯಿಸಲಿಲ್ಲ. ಬದಲಿಗೆ ಅವನ ಹತ್ತಿರವೇ ನಿಂತುಕೊಂಡಿತು. ಅದೇ ಚಕ್ರರತ್ನದಿಂದ ಹೊಡೆದು ಲಕ್ಷ್ಮಣ ರಾವಣನನ್ನು ಸಾಯಿಸಿಬಿಟ್ಟ. ಅದೇ ಸಂಜೆ ಆಚಾರ್ಯ ಅನಂತವೀರ್ಯರು ತಮ್ಮ 56,000 ಚಾರಣ ವೃದ್ಧಿಧಾರಿ ಮುನಿಗಳೊಂದಿಗೆ ಲಂಕೆಗೆ ಬಂದರು. ಅಂದು ಮಧ್ಯರಾತ್ರಿ ಅವರಿಗೆ ಕೇವಲ ಜ್ಞಾನವಾಯಿತು. ಇಂದ್ರಜಿತ, ಮೇಘನಾಥ, ಕುಂಭಕರ್ಣ, ಮಯ, ಮರೀಚ, ಮಂಡೋದರಿ, ಚಂದ್ರನಕ ಅನೇಕರು ದೀಕ್ಷೆ ತೆಗೆದುಕೊಂಡರು. ರಾಮ ಲಕ್ಷ್ಮಣರು ಅನೇಕ ಸಂಪತ್ತುಗಳೊಂದಿಗೆ ಅಯೋಧ್ಯೆಗೆ ಬಂದರು. ರಾಮನ ಪಟ್ಟಾಭಿಷೇಕ ಆಯಿತು. ಭರತ ದೀಕ್ಷೆ ಸ್ವೀಕರಿಸಿ ಮೋಕ್ಷಕ್ಕೆ ಹೋದರು. ಆದರೆ ಲೋಕ ಅಪವಾದದಿಂದ ಸೀತೆಯನ್ನು ಕಾಡಿನಲ್ಲಿಯೇ ಬಿಡಲಾಯಿತು. ಪುಂಡರಿಕಿಣಿಯ ರಾಜ ಅವಳನ್ನು ರಕ್ಷಣೆ ಮಾಡಿದನು. ಸೀತೆಗೆ ಲವಕುಶರೆಂಬ ಅವಳಿ ಜವಳಿ ಮಕ್ಕಳು ಹುಟ್ಟಿದರು. ಮಂತ್ರಿಗಳೆಲ್ಲ ಸೇರಿ ರಾಮನಿಗೆ ನಿವೇದನೆ ಮಾಡಿದರು. ಸೀತೆಯನ್ನು ಮರಳಿ ಕರೆಯಿಸಿದರು. ರಾಮ ಸೀತೆಗೆ ಅಗ್ನಿ ಪರೀಕ್ಷೆ ಮಾಡು ಎಂದನು. ದೇವತೆಗಳು ಅಗ್ನಿಕುಂಡ ನೀರು ಮಾಡಿಬಿಟ್ಟರು. ಸೀತೆಗೆ ವೈರಾಗ್ಯ ಆಗಿ ಪೃಥ್ವಿಮತಿ ಆರಿಕೆಯಿಂದ ದೀಕ್ಷೆ ಸ್ವೀಕರಿಸಿದರು. ದೀಕ್ಷೆ ಸ್ವೀಕರಿಸಿ ತಪ ಮಾಡಿ 14ನೇ ಸ್ವರ್ಗದಲ್ಲಿ ಪ್ರತೀಂದ್ರ ಎಂದು ಪದವಿ ಪಡೆದಳು. ರಾವಣನ ಜೀವ ಮುಂದೆ ಅನೇಕ ಭವಗಳ ನಂತರ ದಾತಕೀಖಂಡ ದ್ವೀಪದಲ್ಲಿ
ತೀರ್ಥಂಕರನಾಗುತ್ತಾನೆ. ಆಗ ಸೀತೆಯ ಜೀವ ಅವನ ಸಮವಶರಣದಲ್ಲಿ ಮುಖ್ಯ ಗಣಧರನಾಗುತ್ತಾರೆ ಮತ್ತು ಮೋಕ್ಷಕ್ಕೆ ಹೋಗುತ್ತಾರೆ. ಹನುಮಾನ ಚಾರಣ ರುದ್ದಿದಾರಿ ಮುನಿಗಳಿಂದ ದೀಕ್ಷೆ ಸ್ವೀಕರಿಸಿ ಮೋಕ್ಷಕ್ಕೆ ಹೋದನು. ಲಕ್ಷ್ಮಣನ ಮರಣದಿಂದ ಲವಕುಶರಿಗೆ ವೈರಾಗ್ಯ ಆಗಿ ಮುನಿ ದೀಕ್ಷೆ ಸ್ವೀಕರಿಸಿ ಮೋಕ್ಷಕ್ಕೆ ಹೋದರು. ರಾಮನಿಗೆ ಕೇವಲ ಜ್ಞಾನವಾಯಿತು. ದೇವತೆಗಳು ಗಂಧಕುಟಿ ರಚಿಸಿದರು. ದಿವ್ಯ ಧ್ವನಿ ಹೊರಟಿತು. ಅನೇಕ ಜೀವಿಗಳ ಕಲ್ಯಾಣ ಮಾಡಿ ರಾಮ ಮೋಕ್ಷಕ್ಕೆ ಹೋದರು. ರಾಮನ ಶರೀರದ ಎತ್ತರ 16 ಧನುಷ್ಯ ಮತ್ತು 17,000 ವರ್ಷ ಆಯು ಇತ್ತು. 20ನೆಯ ಸಂಖ್ಯೆಯ ಮುನೀಶ್ವರ ತೀರ್ಥಂಕರರ ಶಾಸನ ಕಾಲದಲ್ಲಿ ರಾಮಾಯಣ ನಡೆಯಿತು. ಈಗ 11 ಲಕ್ಷ ವರ್ಷಗಳು ಮುಗಿದು ಹೋಗಿವೆ. 2600 ವರ್ಷಗಳ ಹಿಂದೆ ಕೇವಲ ಜ್ಞಾನಿ ವರ್ಧಮಾನ ಭಗವಾನರು ಹೇಳಿದ್ದರಿಂದ ಈ ವಿಷಯ ನಮಗೆ ಸಿಕ್ಕಿವೆ. ವರ್ಧಮಾನ ಭಗವಾನರ ಶಾಸನಕ್ಕೆ ಜಯವಾಗಲಿ. ಮುಂದಿನ ಸನ್ನಿವೇಶದಲ್ಲಿ ಸಿಗೋಣ. ಜೈ ಜಿನೇಂದ್ರ.